ರಾತ್ರಿ 10 ಗಂಟೆಗೆ ಹೋಳಿಗೆ ಮಾಡಬೇಕಿತ್ತು. ಯಾಕಂತ ನೀವೇ ನೋಡಿ. ಬೆಳಗ್ಗೆ ನಮ್ಮ ತಂಗಿನ ಸ್ಕೂಲಿಗೆ ಬಿಟ್ಟು ಆಮೇಲೆ ಎಳ್ನೀರು ತೊಗೊಂಡ್ಬಂದು ನಮ್ಮ ಆಂಟಿಗೆ ಮನೆಗೆ ಕೊಟ್ಟಷ್ಟರಲ್ಲೇ ನಮ್ಮಮ್ಮ ಬೈಕೆ ಊಟನ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ನಮ್ಮ ಚಿಕ್ಕಮ್ಮ ಒಬ್ಬರು ಬಸ್ಸೇ ಇದ್ದಾರೆ, ಅದಕ್ಕೆ ಅವ್ರಿಗೆ ಬೈಕೆ ಊಟ ಮಾಡ್ತಾಯಿದ್ರು. ನಮ್ಮ ಅಜ್ಜಿ ಮೇನ್ ಶೆಫು, ನಮ್ಮಮ್ಮ ಸಪೋರ್ಟಿಂಗು, ನಮ್ಮ ಮಾಮ ಅವ್ರಿಗೆ ಏನು ಬೇಕಲ್ಲ ಹೆಚ್ಚಿಕೊಡೋ ಕೆಲಸ ಮಾಡ್ತಾಯಿದ್ರು. ಫೈನಲಿ ಎಲ್ಲರೂ ಸೇರಿ ಅಡುಗೆನೆಲ್ಲ ಮಾಡಿ ಕಂಪ್ಲೀಟ್ ಮಾಡಿದ್ದಾಯಿತು. ಇಷ್ಟು ಐಟಮ್ಸ್ಗಳನ್ನ ಮಾಡಿ ತೊಗೊಂಡೋಗಿದ್ವಿ. ಆಂಟಿ ಮನೆಗೂ ಸ್ವಲ್ಪ ಕೊಟ್ಬರೋಣ ಅಂತ ಹೋಗೋವಾಗ ಬನ್ನೇರುಘಟ್ಟ ಜಾತ್ರೆನ ನೋಡ್ಕೊಂಡು ಹೋದ್ವಿ ಸ್ವಲ್ಪ. ಆಮೇಲೆ KR ಪುರಕ್ಕೆ ಹೋಗಬೇಕಿತ್ತು, ಅದಕ್ಕೆ ತುಂಬ ಲೇಟ್ ಆಗುತ್ತೆ ಅಂತ ಬೇಗನೆ ಬಿಟ್ವಿ. ಹೋದ್ಮೇಲೆ ಎಲ್ಲ ಥರದ ಅಡುಗೆಗಳನ್ನು ಮಾಡಿದ್ದೆ. ಡಿಫ್ರೆಂಟ್ ಚಟ್ನಿಗಳು, ಮುಣ್ಗಾಯಿ ಎಣ್ಗಾಯಿ, ಸಾಸಿವೆ ಬುತ್ತಿ, ಆಮೇಲೆ ಕಾಳು ಪಲ್ಯ ಇವೆಲ್ಲನೂ ಮಾಡಿದ್ವಿ. ಚಕ್ಲಿ ಸತ ಮಾಡಿದ್ವಿ. ಇವೆಲ್ಲ ಮಾಡಿದ್ಮೇಲೆ ಹರಟೆ ಹೊಡೆದು ಆಮೇಲೆ ಅವರಿಗೆಲ್ಲ ಬಾಯ್ ಹೇಳಿ ಬಂದಮೇಲೆ ನಮ್ಗೆ ಗೊತ್ತಾಯಿತು ದಟ್ ಇವತ್ತು ಹುಣ್ಣಿಮೆ ಇದೆ, ಹುಣ್ಣಿಮೆ ಹೋಳಿಗೆ ಮಾಡಲೇಬೇಕು ಅಂತ. ಅದಕ್ಕೆ ಅವಾಗ ಬಂದು ಒಂದು ಚೂರು ಅಂದ್ಬಿಟ್ಟು 4 ಹೋಳಿಗೆ ಮಾಡಿ ದೇವ್ರಿಗೆ ಇಡಿದ್ವಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಚೆನ್ನಾಗಿ ಬಂದಿಲ್ಲ ಮೂಗ.